25/9 ಈ ಪ್ರಾವಿಷನಲ್ ಲಿಸ್ಟ್ ಆಗೋದು 22/9 25/9 ಒಬ್ಬ ಆನಂದ್ ಎಸ್ ಸಿದ್ದಾರೆಡ್ಡಿ ಅಂತ ಹೇಳಿ ಕಾರ್ಯದರ್ಶಿ ಆಯೋಗದ ಕಾರ್ಯದರ್ಶಿಗಳೇನಿದ್ದಾರೆ ಅವರಿಗೆ ಒಂದು ತಕರಾರು ಅರ್ಜಿನ ಇಮೇಲ್ ಮುಖಾಂತರ ಸೆಕ್ರೆಟರಿ ಅವರ ಆಫೀಸ್ಗೆ 1:11 ದೂರು ಸಲ್ಲಿಸ್ತಾರೆ. ಸಿದ್ದಾರೆಡ್ಡಿ ಅನ್ನೋದು ಆನಂದ್ ಎಸ್ ಸಿದ್ದಾರೆಡ್ಡಿ ದೂರು ಸಲ್ಲಿಸ್ತಾರೆ. ಅವನೇನು ಹೇಳ್ತಾನೆ, ಆನಂದ್ ಎಸ್ ಸಿದ್ದಾರೆಡ್ಡಿ ಅಂತ ಹೆಸರು ದೂರು ಸಲ್ಲಿಸ್ದ. ಅವನೇನು ಹೇಳ್ತಾನೆ, ಈ ಸೀರಿಯಲ್ ನಂಬರ್ ಕ್ಯಾಂಡಿಡೇಟ್ಸ್ ಏನು ಪ್ರಾವಿಷನಲ್ ಲಿಸ್ಟ್ನಲ್ಲಿ ಆಗಿದ್ದ ಸೆಲೆಕ್ಷನ್ ಆಗಿದ್ದಾರಲ್ಲ 1, 2, 3, 4, 6, 7, 8 and 9 ಇಲ್ಲಿ ಒಬ್ಬ ಸೀರಿಯಲ್ ನಂಬರ್ ಹೈದರಾಬಾದ್ ಕರ್ನಾಟಕದೊಂದು ಇನ್ನೊಂದಿದೆ. ಇದೇನು ಹೇಳ್ತಾನೆ, ದಟ್ ದ ಕ್ಯಾಂಡಿಡೇಟ್ಸ್ ಅಟ್ ಸೀರಿಯಲ್ ನಂಬರ್ 1, 2, 3, 4, 6, 7, 8, 9 ಫ್ರಮ್ RPC ಅಂಡ್ ದ ಕ್ಯಾಂಡಿಡೇಟ್ಸ್ ಅಟ್ ಸೀರಿಯಲ್ ನಂಬರ್ 1 ಫ್ರಮ್ ಹೈದರಾಬಾದ್ ಕರ್ನಾಟಕ ಈ ಪ್ರಾವಿಷನಲ್ ಲಿಸ್ಟ್ನಲ್ಲಿ ಏನಿದ್ದಾರೆ ಇವರು ಯಾವುದೇ ಎಕ್ಸಾಮ್ಗಳಲ್ಲಿ ಪಾಸ್ ಎಂದೂ ಆಗಿರಲಿಲ್ಲ. ಇಂಥವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಏನು ಹೇಳ್ತಾನೆ, ಲಿಸ್ಟ್ ಹ್ಯಾವ್ ಸ್ಕೋರ್ಡ್ ವೆರಿ ಲೆಸ್ ಮಾರ್ಕ್ಸ್ ಇನ್ ವೇರಿಯಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟೆಡ್ ಡ್ಯೂರಿಂಗ್ 2022 and 2023 but did not succeeded in tampering OMR sheets but however they succeeded in tampering of OMR sheets in executive engineer, assistant executive engineer, rural development, water examination conducted by the commission on 2nd July 2023 and requested to cross-check the OMR sheets and CCTV footages of respective examination centers. ಈ CCTV ಫುಟೇಜು OMR ಶೀಟ್ಸ್ನ ಇವತ್ತು ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂತಕ್ಕಂಥದ್ದು ಕೊಟ್ಟ ಕಂಪ್ಲೇಂಟ್ನ. ಅವನು 1, 2, 3, 4, 6, 7, 8, 9 ಇದು ಅವನು ಕೊಟ್ಟಿದ್ದು 25/9/23 25/9/2023 ಪ್ರಾವಿಷನಲ್ ಲಿಸ್ಟ್ ಆಗಿದ್ದು ಅನೌನ್ಸ್ ಮಾಡಿದ್ದು 22/9/23 22/9/23 ಇವನು 25/9/23 2023 ಇವನು ದೂರು ಕೊಟ್ಟ. ಇದು ಕ್ಯಾಂಡಿಡೇಟ್ಗಳ ಬಗ್ಗೆ ಅವನು ಅನುಮಾನ ವ್ಯಕ್ತಪಡಿಸಿ OMR ಶೀಟ್ಗಳು ಇವೆಲ್ಲ ಚೆಕ್ ಮಾಡಬೇಕು ಅಂತ ಹೇಳಿ CCTVದು ಫುಟೇಜ್ ಏನಿದೆ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಅದನ್ನೆಲ್ಲ ಇಮ್ಮಿಡಿಯೇಟಾಗಿ ತಗೊಂಡು ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ತಾನೆ. ಈ ಕಂಪ್ಲೇಂಟನ್ನು 3/10/2023 ಕರ್ನಾಟಕ ಲೋಕಸೇವಾ ಆಯೋಗದ ಮೀಟಿಂಗ್ನಲ್ಲಿ ಅಡಿಷನಲ್ ಅಜೆಂಡಾದಲ್ಲಿ ಸೇರಿಸಿ, ಅಡಿಷನಲ್ ಅಜೆಂಡಾ ನಂಬರ್ 5ರಲ್ಲಿ ಸೇರಿಸಿ 3/10/23 ಈ ಒಂದು ಇವನೇನು 25/9 ಕೊಟ್ಟ ದೂರನ ಆ ದೂರಿನ ಆಧಾರದ ಮೇಲೆ 3ನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ 2023 ಕರ್ನಾಟಕ ಲೋಕಸೇವಾ ಆಯೋಗದ ಮೀಟಿಂಗ್ ಏನಿದೆ ಅದರಲ್ಲಿ ಅಡಿಷನಲ್ ಅಜೆಂಡಾದಲ್ಲಿ ನಂಬರ್ 5 ವಿಷಯ ಇದನ್ನೆಲ್ಲ ನೋಡಿ ಸೆಕ್ರೆಟರಿಗೆ ಎಕ್ಸಾಮಿನ್ ಮಾಡಿ ಈ ಸಿದ್ದಾರೆಡ್ಡಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈ ಒಂದು ಕಂಪ್ಲೇಂಟನ್ನು ಸೆಕ್ರೆಟರಿಗೆ ಏನು ಹೇಳ್ತಾರೆ, ಯಾರು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇದ್ದಾನೆ ಇನ್ನೊಬ್ಬ IAS ಇರ್ತಾನಲ್ಲ, ಈಗ ಹುಡುಗವನಲ್ಲ ಈಗ ಈ ಲಿಸ್ಟಲ್ಲಿ ಇಲ್ಲ, ಇವನು ನೋಡ್ರಿ ಆಗಿ ಬೇರೆ ಇದ್ರು ಇನ್ನೊಬ್ಬ ಇಲ್ಲಿ. ಏಕೆಂದರೆ ಇದು 6 ತಿಂಗಳಿಗೂ ಒಬ್ಬೊಬ್ಬರನ್ನ ಚೇಂಜ್ ಮಾಡ್ಕೊಂಡ್ ಬಂದವರು. ಈ ಜ್ಞಾನೇಂದ್ರ ಕುಮಾರ್ನ ಒಂದು 2 ವರ್ಷದಿಂದ ಇಟ್ಕೊಂಡಿರಬೇಕು.
ಇವನು ಹುಡುಗವನಲ್ಲ, ಅವನಲ್ಲ, ಇನ್ನೊಬ್ಬಿರ್ತಾರೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಏನಿದ್ದಾನೆ ಅವನೇ ಕ್ವಶನ್ ಪೇಪರ್ಗಳನ್ನ ತಯಾರು ಮಾಡಿಸೋದು, ಎಲ್ಲಿ ಮಾಡಿಸೋದು, ಏನು ಮಾಡಿಸ್ಬೇಕು, ಅದನ್ನು ಕಂಟ್ರೋಲ್ ಹೆಂಗೆ ಇಟ್ಕೋಬೇಕು, ಹೆಂಗೆ ಕಲೆಕ್ಟ್ ಮಾಡಬೇಕು, ಸೀಲ್ ಹೆಂಗೆ ಮಾಡಬೇಕು, ಅದರದ್ದೆಲ್ಲ ಜವಾಬ್ದಾರಿ ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಯಾವನಿರ್ತಾನೆ IAS ಆಫೀಸರ್ ಅವನದು ಕೆಲಸ. ಕಸ್ಟೋಡಿಯನ್ ಅವನು. ಇಲ್ಲಿ ಈ ಸೆಕ್ರೆಟರಿಗೆ ಡೈರೆಕ್ಷನ್ ಕೊಡ್ತಾರೆ ಈ ಆಯೋಗದವರು. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇನ್ ಕಸ್ಟೋಡಿಯನ್ ಇದ್ದಾನೆ ಅವನ ಜೊತೆ ಚರ್ಚೆ ಮಾಡಿ ಈ ದೂರಿನ ಆಧಾರದ ಮೇಲೆ ತನಿಖೆ ಆಗಬೇಕು ಅನ್ನೋದಕ್ಕೆ ಆದೇಶ ಮಾಡ್ತಾರೆ. ಮತ್ತೆ ಇದೇ ಇಶ್ಯೂ ಮತ್ತೆ 10/10/2023 ಇನ್ನೊಂದು ಮೀಟಿಂಗ್ ಆಗುತ್ತೆ. ಮತ್ತೆ ಅವರೇನು ಹೇಳ್ತಾರೆ, 10/10/2023 ಸೆಕ್ರೆಟರಿಗೆ ಡೈರೆಕ್ಷನ್ ಕೊಡ್ತಾರೆ, ಈ CCTV ಫುಟೇಜಸ್ಸು ಮತ್ತು ರಿಕ್ರೂಟ್ಮೆಂಟ್ ಬ್ಯಾಚ್ ನಂಬರ್ 1 ಇನ್ಫಾರ್ಮೇಷನ್, ರಿಲೆವೆಂಟ್ ಇನ್ಫಾರ್ಮೇಷನ್ಗಳು ಇದನ್ನು ಚೇರ್ಮನ್ನು ಮತ್ತು ಮೆಂಬರ್ಸ್ ಗಮನಕ್ಕೆ ತರಬೇಕು ಅಂತ ಹೇಳ್ತಾರೆ. 10/10/23 ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಿ. ಎಗೈನ್ 23/11/2023 ನವೆಂಬರ್ ತಿಂಗಳಿಗೆ ಅಜೆಂಡಾ ನಂಬರ್ 29ನಲ್ಲಿಟ್ಟು ಅದರಲ್ಲಿ ಈ 23/11/23 ಮೀಟಿಂಗ್ನಲ್ಲಿ ಅವತ್ತಿನ ಸೆಕ್ರೆಟರಿ ಏನೇನು ನಾವು ಈ 9 ಜನ ಕ್ಯಾಂಡಿಡೇಟ್ಗಳದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಏನಿದ್ರು ಅದ್ರ ಬಗ್ಗೆ ಆ ರೆಕಾರ್ಡ್ ವೆರಿಫಿಕೇಷನ್ನು, CCTV ಫುಟೇಜಸ್ದು ಅದನ್ನು ಯಾವ ರೀತಿಯಲ್ಲಿ ನಾವು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ನ ಇವ್ರನ್ನ ವೆರಿಫೈ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಸೆಕ್ರೆಟರಿ ಜೊತೆಯಲ್ಲಿ ಆ ಸ್ಟಾಫ್ಸ್ ಎಲ್ಲ ಏನಿರ್ತಾರೆ ಆ ಅಬ್ಜೆಕ್ಷನ್ ಎಲ್ಲ ವೆರಿಫೈಡ್ ಅಂತ ಹೇಳಿ, ಫುಟೇಜಸ್ ಆಫ್ some candidates are not available and representative of agency was secured and informed about this lapse and asked him to verify and submit the concerned CCTV footages ಅಂತಾರೆ. ಇಲ್ಲಿ 23 ಮೀಟಿಂಗ್ನಲ್ಲಿ ಈ ಸೆಕ್ರೆಟರಿ ಇವರು ಹೇಳ್ತಾರೆ CCTV ಫುಟೇಜಸ್ಸು ಅವೈಲಬಿಲಿಟಿ ಇರಲಿಲ್ಲ, ಎಲ್ಲ ಮಗ್ಗಾಗಿತ್ತು, ಅದೇನೋ ಆಗಿತ್ತು ಅಂತ ಕೊಟ್ಕೊಂಡವ್ರೆ. ಇದನ್ನು ಇದು 2 ತಿಂಗಳ ಹಿಂದೆ ಈ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟು ಪಬ್ಲಿಷ್ ಆಗಿರೋದು 2 ತಿಂಗಳ ಹಿಂದೆ. ಈಗ ಇದು 2 ತಿಂಗಳಿಂದ ಇದೇನು ಎಲೆಕ್ಷನ್ ಪ್ರಾವಿಷನಲ್ ಲಿಸ್ಟ್ ಆಗಿದೆ, 2 ತಿಂಗಳ ಆದ ಮೇಲೆ ಈ ಕಂಪ್ಲೇಂಟ್ಗಳ ಆಧಾರದ ಮೇಲೆ ದೇರ್ ಇಸ್ ನೋ ಮೀನಿಂಗ್ ಇನ್ ವಿತ್ಹೋಲ್ಡಿಂಗ್ ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ and insisted the commission to approve final selection list. ಇದೇನು ಉಪಯೋಗ ಬರೋದಿಲ್ಲ. ಈಗಾಗಲೇ 2 ತಿಂಗಳಿಂದನೇ ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆಗಿದೆ. ಫೈನಲ್ ಲಿಸ್ಟ್ನ ತಡೆ ಹಿಡಿತಕ್ಕಂಥದ್ದು ಅನವಶ್ಯಕ. ಈಗ ಇದನ್ನು ಹೇಳಿ ಸೆಲೆಕ್ಷನ್ ಮಾಡೋದಕ್ಕೆ ಅಪ್ರೂವಲ್ ಕೊಡಬೇಕು ಅಂತ ಕೇಳ್ತಾರೆ. ಬಟ್ ನಮ್ಮ ಆಯೋಗದವರು ಅಪ್ರೂವಲ್ ಕೊಡಲ್ಲ. ಸೆಕ್ರೆಟರಿ 2 ತಿಂಗಳಿಂದ ಇದೆಲ್ಲ ಆಗೋಗಿರೋದು, ಈಗ ಇಟ್ಕೊಂಡು ಏನು ಮಾಡ್ತೀರಿ, ಅಪ್ರೂವಲ್ ಕೊಟ್ಬಿಡೋದು ಒಳ್ಳೇದು ಫೈನಲ್ ಲಿಸ್ಟ್ಗೆ ಅಂತ ಹೇಳಿ, ಅದಕ್ಕೆ ಅವ್ರು ಕೊಡಲ್ಲ.